ಸಾಮಾನ್ಯವಾಗಿ ಮಲೆನಾಡಿನ ರೈತರು ಅಡಿಕೆ, ತೆಂಗು, ಬಾಳೆ, ಭತ್ತದ ಕೃಷಿ ಮಾಡುವುದು ಸಾಮಾನ್ಯ. ಆದರೆ ಇವರು ಹೊಸತನ ಬಯಸುವ ಕೃಷಿಕ. ಹೀಗಾಗಿ ಇವರು ಜಿಲ್ಲೆಯಲ್ಲೇ ಅಪರೂಪದಲ್ಲಿ ಅಪರೂಪ ಎನ್ನಿಸುವಂತಹ ಪುಷ್ಪ ಕೃಷಿಯನ್ನು ಮಾಡಿ ಯಶಸ್ಸು ಕಂಡಿದ್ದಾರೆ. ಹೆಸರು ಮಹಾಬಲೇಶ್ವರ ಸುಬ್ರಾಯ ಹೆಗಡೆ. ಸಿದ್ದಾಪುರ ತಾಲೂಕಿನ ತ್ಯಾಗ್ಲಿ ಸಮೀಪದ ಸುರಗಿಕೊಪ್ಪದ ನಿವಾಸಿ. ಸದಾ ಹೊಸತನವನ್ನೇ ಹುಡುಕುವ ಮಹಾಬಲೇಶ್ವರ ಹೆಗಡೆ ಅವರು ತಮ್ಮ ತಂದೆಯವರ ಕಾಲದ ಕೃಷಿಯ ಮೇಲೆ ಅವಲಂಬಿತರಾಗಲಿಲ್ಲ. ಹೊಸತನಕ್ಕೆ ಸಾಕ್ಷಿಯಾಗಿ ಪುಷ್ಪ ಕೃಷಿಯತ್ತ ಮನಸ್ಸು ಮಾಡಿದರು. ತಾವು ಕಂಡ ಕನಸನ್ನು ಶ್ರಮಪಟ್ಟು ನನಸು ಮಾಡಿಕೊಂಡಿದ್ದಾರೆ. ಪುಷ್ಪ ಕೃಷಿಯಲ್ಲಿ ವಿಶೇಷ ಜ್ಞಾನವನ್ನು ಹೊಂದಿರುವ ಮಹಾಬಲೇಶ್ವರ ಹೆಗಡೆ ಅವರು ಅಡಿಕೆ, ಭತ್ತದ ಕೃಷಿಯ ಹಂಗಾಮು ಮುಗಿಯುತ್ತಿದ್ದಂತೆ ಪುಷ್ಪ ಕೃಷಿಯಲ್ಲಿ ತೊಡಗಿಕೊಳ್ತಾರೆ. ಅದರಲ್ಲೂ ಅಲಂಕಾರಿಕ ಉದ್ದೇಶಕ್ಕೆ ಬಳಸುವ ಬಹುಬಣ್ಣಗಳ ಈ ಗ್ಲಾಡಿಯೋಲಸ್ ಹೂಗಳನ್ನು ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಮಹಾಬಲೇಶ್ವರ ಹೆಗಡೆ ಅವರು ಬೆಳೆದ ಹೂಗಳನ್ನು ಬೆಂಗಳೂರು, ಮಂಗಳೂರು ಸೇರಿದಂತೆ ಪುಣೆಗಳಿಗೆ ಕಳುಹಿಸಿಕೊಡ್ತಾರೆ. ಹೀಗೆ ಮಹಾಬಲೇಶ್ವರ ಹೆಗಡೆ ಅವರು ಹೊಸತನದ ಕ್ರೇಜಿನಲ್ಲಿ ಶುರು ಮಾಡಿದ ಪುಷ್ಪ ಕೃಷಿಗೆ ಹೊರ ರಾಜ್ಯಗಳಲ್ಲೂ ಬೇಡಿಕೆ ಇದೆ. ನಾನು ಮಹಾಬಲೇಶ್ವರ ಹೆಗಡೆ, ಸಿದ್ದಾಪುರ ತಾಲೂಕು ತ್ಯಾಗ್ಲಿ ಗ್ರಾಮ ಪಂಚಾಯತ್ ಸುರಗಿಕೊಪ್ಪ ಗ್ರಾಮದವನು. ನಂದು ವಿದ್ಯಾಭ್ಯಾಸ ಕಾಲೇಜು ಮುಗಿಸಿ ಮನೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಏನಾದ್ರು ಹೊಸದಾಗಿ ಏನಾದ್ರು ಮಾಡಬೇಕು ಅಂದರೆ, ಈಗ ಹಿಂದಿನಿಂದ ಬಂದಂಥ ಅಡಿಕೆ ಮತ್ತು ಭತ್ತದ ಬೆಳೆ ಹೊರತಾಗಿ ಏನಾದ್ರು ಹೊಸದಾಗಿ ಮಾಡಬೇಕು ಹೇಳುವಂಥ ಒಂದು ಆಲೋಚನೆಯಲ್ಲಿದ್ದಾಗ ನನಗೆ ಗಮನಕ್ಕೆ ಬಂದಿದ್ದು ಈ ಪುಷ್ಪ ಕೃಷಿ. ಈ ಪುಷ್ಪ ಕೃಷಿಯನ್ನು ನಾನು ಭತ್ತ ಕಟಾವಾದ ನಂತರ ಉಳಿದಂಥ ಒಂದು ಬೇಸಿಗೆಯಲ್ಲಿ ಉಳಿದಂಥ ಒಂದು 4 ತಿಂಗಳ ಅವಧಿಯಲ್ಲಿ ನಾನು ಬೆಳಿತೇನೆ. ಸಾಮಾನ್ಯವಾಗಿ ನಾನೀಗ ಒಂದು 12ರಿಂದ 14 ವರ್ಷದಿಂದ ನಾನು ಈ ಬೆಳೆ ಬೆಳೀತಾ ಇದ್ದೇನೆ. ಅದರಲ್ಲೂ ಮಧ್ಯದಲ್ಲಿ ಒಂದು 2 ವರ್ಷ ಸ್ವಲ್ಪ ರೋಗ ಮತ್ತು ಕೆಲವಷ್ಟು ಗಡ್ಡೆಗಳ ಒಂದು ಕೊರತೆಯಿಂದಾಗಿ ಒಂದು 2 ವರ್ಷ ಗ್ಯಾಪ್ ಮಾಡಿದ್ದೆ. ಆನಂತರ ಮತ್ತೆ ಅದನ್ನೇ ಮಾಡಬೇಕು, ಅದರಲ್ಲಿ ಏನಾದ್ರು ಒಂದು ಹೊಸದಾಗಿ ಏನಾದ್ರು ಒಂದು ಬೆಳೆ ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಮತ್ತೆ 12-13 ವರ್ಷದಿಂದ ಅದೇ ಬೆಳೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದು ಅದನ್ನು ಹೂವು ಬರುವಂಥ ಸಂದರ್ಭದಲ್ಲಿ ಬೆಂಗಳೂರು, ಆಮೇಲೆ ಪುಣೆ, ಮಂಗಳೂರು, ಬೇರೆ ಬೇರೆ ದೊಡ್ಡ ದೊಡ್ಡ ಪೇಟೆಗಳಿಗೆ ಕಳಿಸ್ತಾ ಇದ್ದೇನೆ. ಈಗ ಒಂದು 4 ವರ್ಷದಿಂದ ಅದರ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಅದರಲ್ಲಿ 2 ರೀತಿಯ ಒಂದು ಯೋಜನೆಯನ್ನು ಈಗ ಹಾಕ್ಕೊಂಡಿದ್ದೇನೆ ನಾನು. ಒಂದು ಹೂವಿನ ಬೆಳೆಯ ಜೊತೆಗೆ ಗಡ್ಡೆಯನ್ನು ಬೆಳೆಸಿ ಮಾರಾಟ ಮಾಡುವಂಥದ್ದು ಒಂದು ವಿಚಾರದಲ್ಲಿ ಈಗ ನಾನು ಮುಂದುವರಿತಾ ಇದ್ದೇನೆ. ಹಾಗಾಗಿ ಹೂವನ್ನೇ ಬೆಳೆಯುವಂಥ ಒಂದು ಉದ್ದೇಶದಿಂದ ಬೆಳೆಯುವಂಥದ್ದಲ್ಲ ಇದು. ಹೂವು ಮತ್ತು ಗಡ್ಡೆ ಎರಡನ್ನೂ ಸಹಿತ ಬೆಳೆದು ಮಾಡುವಂಥ ಒಂದು ವಿಚಾರ. ಅದರಲ್ಲಿ ಈಗ ಸಾಮಾನ್ಯವಾಗಿ ನನ್ನ ಈ ಬೆಳೆಯ ಒಂದು ಮಾಹಿತಿಯನ್ನು ತಿಳ್ಕೊಂಡು IIHR ಬೆಂಗಳೂರವರು 2017ರಲ್ಲಿ ಉತ್ತಮ ರೈತ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆನಂತರ ಸ್ಥಳೀಯ ಸಂಘ ಸಂಸ್ಥೆಗಳಾದಂಥ ತ್ಯಾಗ್ಲಿ ಸೊಸೈಟಿಯಿಂದ ಉತ್ತಮ ಕೃಷಿಕ ಪ್ರಶಸ್ತಿ, ತೋಟಗಾರಿಕಾ ಇಲಾಖೆಯಿಂದ ಉತ್ತಮ ಕೃಷಿಕ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಕೈ ತುಂಬಾ ಆದಾಯ ಬರೋದಿಲ್ಲ ಅನ್ನೋದು ಗೊತ್ತಿದ್ದರೂ ಪುಷ್ಪ ಕೃಷಿಯ ಮೇಲಿನ ವ್ಯಾಮೋಹದಿಂದ ಮಹಾಬಲೇಶ್ವರ ಹೆಗಡೆ ಅವರು ಪುಷ್ಪ ಕೃಷಿಯನ್ನು ಅದ್ಭುತವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪುಷ್ಪ ಕೃಷಿ ತಮ್ಮ ಜ್ಞಾನದ ಹರಿವನ್ನು ಹೆಚ್ಚಿಸಿದೆ.
ಅದೇ ಖುಷಿಯ ಸಂಗತಿ ಅಂತ ಹೇಳಿಕೊಳ್ತಾರೆ. ನಾನು ಈ ಬೆಳೆಯ ಜೊತೆಯಲ್ಲಿ ಚೆಂಡು ಹೂವು, ಆಮೇಲೆ ಮನೆ ಬಳಕೆಗೆ ಬೇಕಾಗತಕ್ಕಂತಹ ತರಕಾರಿಗಳು ಸಹಿತವಾಗಿ ಅಂತರ ಬೆಳೆಯಾಗಿ ಈ ಬೆಳೆಯ ಜೊತೆಯಲ್ಲೇ ನಾನು ಬೆಳೀತಾ ಇದ್ದೇನೆ. ಈ ಹೂವನ್ನು ನಾನು ಸಾಮಾನ್ಯವಾಗಿ ಡಿಸೆಂಬರ್ದಿಂದ ಮೇ ಒಳಗಿನ ಅವಧಿಯಲ್ಲಿ ಬೆಳೆದು ಆ ಒಂದು ಖಾಲಿ ಇರತಕ್ಕಂಥ ಭತ್ತದ ಬೆಳೆ ಕಟಾವಾದ ನಂತರ ಖಾಲಿ ಇರತಕ್ಕಂಥ ಸಮಯದಲ್ಲಿ ಮಾಡುವಂಥ ಒಂದು ಹಂಗಾಮಿ ಬೆಳೆ ಇದು. ಯಾಕೆಂದರೆ ನಾವು ಆ ಟೈಮಲ್ಲಿ ನಮಗೂ ಸ್ವಲ್ಪ ಸಮಯಾವಕಾಶ ಇರ್ತದೆ, ಭತ್ತ ಅಡಿಕೆ ಎಲ್ಲ ಕಟಾವಾಗಿರ್ತದೆ, ನಮಗೂ ಒಂದು ಸಮಯದ ಒಂದು ಸದುಪಯೋಗ ಆಗ್ತದೆ ಹೇಳುವಂಥದ್ದು ಒಂದು. ಇದೇನು ವಿಶೇಷವಾಗಿ ನನ್ನ ಒಂದು ಆರ್ಥಿಕವಾದಂತಹ ಒಂದು ಬಲ ಕೊಡ್ತದೆ ಹೇಳುವಂಥದ್ದಲ್ಲ, ನಮಗೂ ಒಂದು ಅದರಿಂದ ಒಂದು ಖುಷಿ ಇದೆ. ಈ ಒಂದು ಬೆಳೆ ಬೆಳೆಯೋದ್ರಿಂದ ಸಾಕಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳ ಸಂಪರ್ಕದಿಂದ ನಮಗೊಂದಿಷ್ಟು ಮಾಹಿತಿ ಸಿಗ್ತದೆ ಹೇಳುವಂಥ ದೃಷ್ಟಿಯಿಂದ ಈ ಒಂದು ಬೆಳೆಯನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಈಗ ಈ ಬೆಳೆಯಲ್ಲಿ ನಾನು ಸಾಮಾನ್ಯವಾಗಿ ಒಂದು 4 ತಳಿಗಳ ಬೆಳೆಯನ್ನು ಬೆಳೀತಾ ಇದ್ದೇನೆ. ಒಂದು IHR ಅವ್ರದ್ದು ಒಂದು 2-3 ತಳಿಗಳು, ಆಮೇಲೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ವೈಟ್ ಪ್ರಾಸ್ಪರಿಟಿ ಹೇಳುವಂಥ ಒಂದು ತಳಿ, ಒಟ್ಟು 4 ತಳಿಗಳನ್ನು ಬೆಳೀತಾ ಇದ್ದೇನೆ. ಈ ಗಡ್ಡೆಗಳನ್ನು ನಾವು ಸಾಮಾನ್ಯವಾಗಿ ಸಾಲಿಂದ ಸಾಲಿಗೆ 1 ಅಡಿ ಮತ್ತು ಗಡ್ಡೆಯಿಂದ ಗಡ್ಡೆಗೆ 6 ಇಂಚ್ ಅಂತರದಲ್ಲಿ ಗಡ್ಡೆ ನಾಟಿ ಮಾಡ್ತೇನೆ. ಇದು ಸಾಮಾನ್ಯವಾಗಿ ಒಂದೊಂದು ಕಲರ್ಗಳು ಕೂಡ ಒಂದೊಂದು 15 ದಿವಸಗಳ ಒಂದು ವ್ಯತ್ಯಾಸದಲ್ಲಿ ಹೂ ಬರ್ತವೆ. ಈಗ ಉದಾಹರಣೆಗೆ ಬೆಳೆ ಕಲರ್ ಬೇಗ ಹೂ ಬಂದರೆ ಸ್ವಲ್ಪ ಕಲರ್ಗಳು ಡಾರ್ಕ್ ಆಗ್ತಾ ಹೋದಂಗೆ ಸ್ವಲ್ಪ ಟೈಮ್ ತಗೊಳ್ತದೆ. ಮತ್ತು ಇದು ಸಾಮಾನ್ಯವಾಗಿ ಡಿಸೆಂಬರ್ದಿಂದ ಮೇವರೆಗಿನ ಒಂದು ಬೆಳೆ. ಈ ಬಾರಿ ಗೊಂಡೆ ಹೂವಿನ ಕೃಷಿಯನ್ನು ಜೋಡಿಸಿಕೊಂಡಿರುವ ಮಹಾಬಲೇಶ್ವರ್ ಹೆಗ್ಡೆ ಅವರಿಗೆ ಈಗಾಗಲೇ ಸರ್ಕಾರಿ ಇಲಾಖೆಗಳ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ. ಸ್ಥಳೀಯ ತ್ಯಾಗಲಿ ಸೊಸೈಟಿಯಿಂದ ಪ್ರಗತಿಪರ ರೈತ ಎಂದು ಅಭಿನಂದನೆಗೆ ಒಳಗಾಗಿದ್ದಾರೆ. ಹೀಗೆ ಮಹಾಬಲೇಶ್ವರ್ ಹೆಗ್ಡೆ ಅವರು ಪುಷ್ಪ ಕೃಷಿಯಿಂದ ಗ್ಲಾಡಿಯೋಲಸ್ ಹೂವಿನ ಘಮವನ್ನು ಹೊರ ರಾಜ್ಯಗಳಲ್ಲೂ ಪಸರಿಸಿದ ಜಿಲ್ಲೆಯ ಪುಷ್ಪ ಕೃಷಿಕ ಎನ್ನುವ ಹಿರಿಮೆಗೆ ಪಾತ್ರರಾಗಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ.